ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ನೇತೃತ್ವದಲ್ಲಿ ಬುಧವಾರದಂದು ರಾಯಚೂರಿನ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಆಶಾ ಕಾರ್ಯಕರ್ತೆಯರಿಗೆ ಕನಿಷ್ಠ ₹10,000 ಮಾನಸಿಕ ಗೌರವಧನ ನೀಡಬೇಕು ಎಂಬ ಬೇಡಿಕೆಯನ್ನು ಕೇಂದ್ರ ಬಿಂದುವಾಗಿ ಇರಿಸಿಕೊಂಡ ಪ್ರತಿಭಟನೆಯಲ್ಲಿ ಈಗಾಗಲೇ ಜನವರಿ 7ರಿಂದ 10ರವರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿದ್ದ ರಾಜ್ಯ ಮಟ್ಟದ ಹೋರಾಟವನ್ನು ಸ್ಮರಿಸಲಾಯಿತು. ಸುಮಾರು 40,000 ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ ಈ ಹೋರಾಟದ ಪರಿಣಾಮವಾಗಿ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕನಿಷ್ಠ ₹10,000 ಮಾನಸಿಕ ಗೌರವಧನವನ್ನು ಏಪ್ರಿಲ್ 2025ರಿಂದ ಅನ್ವಯಗೊಳಿಸುವುದಾಗಿ ಘೋಷಿಸಲಾಗಿತ್ತು. ಆದರೆ 5 ತಿಂಗಳು ಕಳೆದರೂ ಯಾವುದೇ ಸ್ಪಷ್ಟ ಆದೇಶ ನೀಡಲಾಗಿಲ್ಲ ಎಂಬ ಆಕ್ರೋಶ ಪ್ರತಿಭಟನೆಯಲ್ಲಿ ವ್ಯಕ್ತಪಡಿಸಿತು. ಇದರ ಜೊತೆಗೆ ಅಂಗನವಾಡಿ ಮತ್ತು ಬಿಸಿ ಊಟ ಕಾರ್ಯಕರ್ತೆಯರಿಗೆ ನೀಡಿದಂತೆ ಆಶೆಗಳಿಗೂ ₹10,000 ಹೆಚ್ಚಳ ಮಾಡಬೇಕೆಂಬ ಬೇಡಿಕೆ, ನಗರ ಆಶೆಗಳಿಗೆ ದುಬಾರಿ ಬದುಕಿನ ಹಿನ್ನೆಲೆಯಲ್ಲಿ ₹20,000 ಹೆಚ್ಚುವರಿ ಗೌರವಧನ, 60 ವರ್ಷ ಸೇವೆ ಪೂರ್ಣಗೊಳಿಸಿದ ಆಶಾ ಕಾರ್ಯಕರ್ತೆಯರಿಗೆ ನಿವೃತ್ತಿ ಸೌಲಭ್ಯವಾಗಿ ₹5 ಲಕ್ಷ ಇಂಡಿಗಂಟು ನೀಡಬೇಕೆಂಬ ಬೇಡಿಕೆಗಳು ಈ ಸಂದರ್ಭದಲ್ಲಿ ಮುಂದಿಡಲಾಯಿತು. ಹೋರಾಟದ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತದ ಸಿಬ್ಬಂದಿ ಫ್ರೀಡಂ ಪಾರ್ಕ್ಗೆ ಬಂದು ಮುಖ್ಯಮಂತ್ರಿ ಪರವಾಗಿ ಮನವಿ ಪತ್ರ ಸ್ವೀಕರಿಸಿದರು. ಆದೇಶ ಇನ್ನೂ ನಿರೀಕ್ಷೆಯಲ್ಲಿದೆ ಎಂಬುದು ಪ್ರತಿಭಟನೆಯ ಪ್ರಮುಖ ವಿಚಾರವಾಗಿತ್ತು. ಅಲ್ಲದೆ ಹಲವಾರು ಆಶೆಗಳಿಗೆ ಪ್ರೋತ್ಸಾಹಧನದ ಹಣ 2-3 ತಿಂಗಳಿಂದ ಬಾಕಿ ಇದೆ. 60 ವರ್ಷ ಮೇಲ್ಪಟ್ಟವರನ್ನು ದಿಢೀರನೆ ಸೇವೆಯಿಂದ ವಜಾ ಮಾಡಲಾಗುತ್ತಿದೆ. ಸುಗಮಕಾರರಾಗಿ ಸೇವೆ ನೀಡುತ್ತಿದ್ದ ಆಶೆಗಳನ್ನು ಕೆಲಸದಿಂದ ತೆಗೆದು ಹಾಕಲಾಗಿದೆ ಎಂಬ ಅಸಮಾಧಾನವೂ ವ್ಯಕ್ತವಾಯಿತು. ಅನೇನ್ಸ್ ದಾಖಲೆ ಆಧಾರದ ಮೇಲೆ ಮೌಲ್ಯಮಾಪನ ಮಾಡುವ ಹೆಸರಿನಲ್ಲಿ ಕೆಲ ಆಶೆಗಳಿಗೆ ಕೆಲಸ ಕಳೆದುಕೊಳ್ಳುವ ಭೀತಿಯೂ ಎದುರಾಗುವುದರಿಂದ ಈ ಮಾದರಿಯನ್ನು ವಿರೋಧಿಸುತ್ತೇವೆ ಎಂಬ ಘೋಷಣೆ ಹಾಕಿದರು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷೆ ಈರಮ್ಮ, ಕಾರ್ಯದರ್ಶಿ ರಾಧಾ, ಮುಖಂಡರಾದ ಮಹೇಶ್, ಅಣ್ಣಪ್ಪ, ಮಲ್ಲಮ್ಮ, ಲೇವಿನಾ, ದೇವಮ್ಮ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಶಾ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು. ಸರ್, ನಾವು ಇವತ್ತಿಲ್ಲಿ ಸೇರಿರೋದು ಏಕೆ ಅಂತಂದರೆ, ನಮಗೆ ಕಳೆದ ಈಗ ಜನವರಿಯಿಂದ ನಾವು ಅಲ್ಲಿ ಫ್ರೀಡಂ ಪಾರ್ಕಲ್ಲಿ ಸತತ 5 ದಿನ ನಾವು ಹೋರಾಟ ಮಾಡಿದ್ವಿ. ಹಗಲು ಅನ್ನೋದೇ, ರಾತ್ರಿ ಅನ್ನೋದೇ, 5 ದಿನ ಸಣ್ಣ ಮಕ್ಕಳು ಕರ್ಕೊಂಡು, ಆಮೇಲೆ ಮಳೆ ಚಳಿ ಅನ್ನೋದೇ, ನಾವು 5 ದಿನವೂ ಕೂಡ ಸ್ನಾನ ಕೂಡ ಮಾಡಿಲ್ಲ. ಆ ರೀತಿ ನಾವು ಹೋರಾಟ ಮಾಡಿದ್ವಿ. ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ನಮಗೆ 10,000 ಘೋಷಣೆ ಮಾಡಿ, ನೀವು ಮಾಡಿದ ಹೋರಾಟ ಯಶಸ್ವಿ ಆಯ್ತಲ್ಲಮ್ಮ, ಇವಾಗಾದರೂ ನೀವು ಊರಿಗೆ ಹೋಗ್ರಿ ಅಂತ ನಮಗೆ ಒಂದು ಒಳ್ಳೆಯ ಸುದ್ದಿನ ಕೊಟ್ಟರು. ಸೊ ಆ ಸುದ್ದಿ ಈಗ 5 ತಿಂಗಳಾದರೂ ಕೂಡ ನಮ್ಗೆ ಯಾವುದೇ ಒಂದು ಸಂಬಳ ಬಂದಿರೋದಿಲ್ಲ. ಈ 10,000 ಅವರು ನಮ್ಗೆ ಆದೇಶ ಪತ್ರ ಕೊಡ್ತೀವಿ ಅಂದದ್ದಕ್ಕೆ ಮಾತ್ರ ನಾವು ಫ್ರೀಡಂ ಪಾರ್ಕ್ನಿಂದ ಎದ್ದು ಬಂದಿವಿ. ಸೊ ಅವ್ರು ಕೊಡ್ತಾರನ್ನೋ ಭರವಸೆ ಮೇಲೆ ನಾವು ಇದ್ವಿ. ಆದರೆ ಇಷ್ಟು ದಿನಗಳ ಕಾಲ ಆದರೂ ಕೂಡ ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ನಮಗೆ ಆದೇಶ ಪತ್ರ ಕೊಟ್ಟಿರುವುದಿಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ, ನಮಗೆ ಆಶಾ ಕಾರ್ಯಕರ್ತೆಯರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಇನ್ನೊಂದು ಇನ್ಸೆಂಟಿವ್ ಅಂತ ಸಂಬಳ ಬರ್ತಾ ಇತ್ತು. ಅದು ಕೂಡ ಮೊದಲು ಆಶಾ ಸಾಫ್ಟಲ್ಲೇ ನಾವು ತೊಂದರೆ ಆದಂತಲೇ ನಾವು ಎಲ್ಲನೂ ಬೇಡ, ಯಾವುದು ಫಿಕ್ಸ್ ಬೇಡ, ಇನ್ಸೆಂಟಿವ್ ಬೇಡ, ಎಲ್ಲ ಸೇರಿಸಿ ನಮ್ಗೆ 10,000 ಕೊಡೋಂತ ನಾವು ಹೋರಾಟ ಮಾಡಿದ್ವಿ. ಸೊ ಅದು ಕೊಡ್ತೀವಿ ಅಂದಿದ್ದಕ್ಕೆ ನಾವು ವಾಪಸ್ ತೊಗೊಂಡು ಹಿಂದಕ್ಕೆ ಬಂದಿದ್ದೀವಿ. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಅದೇ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಇವತ್ತು ನಮ್ಗೆ ಆಶಾ ಕಾರ್ಯಕರ್ತರಿಗೆ ಏನು ಮಾಡ್ತಾ ಇದ್ದಾರೆ, ನೀವು ಎಷ್ಟು ಕೆಲಸ ಮಾಡ್ತೀರಿ, ಅದು 3 ತಿಂಗಳ ತನಕ, 3 ತಿಂಗಳಾದಮೇಲೆ ನಿಮಗೆ ಕೆಲವೊಂದು ಅವು ಏನಂದ್ರೆ ಒಂದೊಂದು ಮಾರ್ಕ್ಸ್ ಮೇಲೆ, ಅಂದರೆ ಇಂಥ ಕೆಲಸ ಮಾಡಿದರೆ 10 ಮಾರ್ಕ್ಸ್, ಆಮೇಲೆ ಈ ಥರ 100 ಮಾರ್ಕ್ಸ್ ANC ನೋಂದಣಿ ಮಾಡಿಕೊಂಡ್ರೆ, ಸೊ ಈ ಥರ ಇದ್ದರೆ, ಆಮೇಲೆ ಕೆಲವೊಂದು ನಾವು ಆಶಾ ಕಾರ್ಯಕರ್ತೆಯರನ್ನ ಇದು ಕಂಪ್ಲೀಟ್ 3 ತಿಂಗಳ ಮಾರ್ಕ್ಸ್ ಚೆನ್ನಾಗಿ ತೊಗೊಳ್ಳದೇ ಇದ್ದರೆ ನಾವು ಅದನ್ನು ತೆಗಿತೀವಿ ಅನ್ನೋದು. ಸೊ ಈ ರೀತಿಯಾಗಿ ನಮ್ಗೆ ಸರ್ಕಾರ ಇದು ಕೊಡಲಾರ್ದು ಒಂದು, ಮತ್ತು ಈಗ ಮಾಡೋದೊಂದು. ಸೊ ಇದರಿಂದ ನಮಗೆ ಹೆಂಗಾಗಿದೆ ಅಂತಂದ್ರೆ ತುಂಬ ಬೇಜಾರಾಗಿದೆ. ಈ ದಿನಮಾನದಲ್ಲಿ ನಮ್ಗೆ ಈಗ 4 ತಿಂಗಳು 5 ತಿಂಗಳಾದ್ರೂ ಈ ಸಂಬಳ ಸರಿಯಾಗಿ ಬರದೇ ಇರೋದ್ರಿಂದ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ. ಹಲವಾರು ತೊಂದರೆಗಳಿದಾವೆ. ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಕೆಲವೊಬ್ರು ಏನಾಗಿದೆಯಪ್ಪ ಅಂತಂದ್ರೆ, ವಿಧವೆಯರಿದ್ದಾರೆ, ಆಮೇಲೆ 2 ಮಕ್ಕಳು 3 ಮಕ್ಕಳಿಗೆ ಅವರೇ ಎಲ್ಲ ಜೀವನ ನೋಡ್ಕೋಬೇಕಾಗಿದೆ. ಸೊ ಅದಕ್ಕೋಸ್ಕರ ಹೇಳ್ರಿ, ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ನಮಗೆ ಕೂಡಲೇ ಅದನ್ನು ಆದೇಶ ಪತ್ರ ಬಿಡುಗಡೆ ಮಾಡಬೇಕು. ಇಲ್ಲಾಂದರೆ ನಾವು ಮಾತ್ರ ಕ್ರಮ ತಗೊಳ್ಳೋದು ಖಂಡಿತ. ಈಗೆಲ್ಲ ಆಶಾ ಕಾರ್ಯಕರ್ತರಿಗೆ ಏನಂದ್ರೆ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ನಾವು ಮಾತ್ರ ಬಿಡೋದಿಲ್ಲ. ಈಗ ನಾವು ಫ್ರೀಡಂ ಪಾರ್ಕಲ್ಲಿ ಕೂಡ ಇನ್ನು ಅವ್ರ ಆದೇಶ ಪತ್ರ ಕೊಡುವವರೆಗೂ ಕೂಡ ನಾವು ಹೋರಾಟ ಮಾಡೋಕ್ಕೆ ಇನ್ನು ರೆಡಿಯಾಗಿವಿ. ಮುಂದಿನ ದಿನಮಾನದಲ್ಲಿ ನಮ್ಮ ಸಂಘಗಳ ತೀರ್ಮಾನ ಮಾಡ್ತಾವ. ನಾವು ಇನ್ನು ಬೆಂಗಳೂರಿಗೆ ಬರೋದು ಮಾತ್ರ ಖಂಡಿತ. ತಮ್ಮ ಹೆಸರು? ನಮ್ಮ ಹೆಸರು ಈರಮ್ಮ, ಆಶಾ ಕಾರ್ಯಕರ್ತೆ, ದೇವದುರ್ಗ ತಾಲೂಕು.
ಜಿಲ್ಲೆಯಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ತಕ್ಷಣವೇ ಭರ್ತಿ ಮಾಡಬೇಕು. ಜುಲೈ ತಿಂಗಳಿನಲ್ಲಿಯೇ ಪೂರ್ಣ ಪ್ರಮಾಣದಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿ ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆಯಿಂದ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಟಿಪ್ಪು ಸುಲ್ತಾನ್ ಉದ್ಯಾನದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದರು. ದಲಿತ ಅಲ್ಪಸಂಖ್ಯಾತರ ಬಡವರ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ ಎಂದು ಘೋಷಣೆ ಕೂಗಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಟಿಪ್ಪು ಸುಲ್ತಾನ್ ಉದ್ಯಾನದಲ್ಲಿ ಧರಣಿ ನಡೆಸಿ ಜಿಲ್ಲಾ ಆಡಳಿತದ ಮೂಲಕ ಮುಖ್ಯಮಂತ್ರಿಗೆ ಮನವಿ ಪತ್ರ ರವಾನಿಸಿದರು. ಸರ್ಕಾರ ವಿಷಯವಾರು ಶಿಕ್ಷಕರನ್ನು ನೇಮಿಸಬೇಕು. ಶಿಕ್ಷಣ ಗುಣಮಟ್ಟ ಸುಧಾರಣೆಗೆ ತಕ್ಷಣವೇ ಒಂದು ಕ್ರಿಯಾ ಯೋಜನೆ ರೂಪಿಸಿ 3 ತಿಂಗಳೊಳಗೆ ಅನುಷ್ಠಾನಗೊಳಿಸಬೇಕು. ಶಾಲೆಗಳಲ್ಲಿ ಕೊಠಡಿಗಳು, ಬೆಂಚು, ವಿದ್ಯುತ್, ಶೌಚಾಲಯ, ಕುಡಿಯುವ ನೀರು, ಗ್ರಂಥಾಲಯ ಹಾಗೂ ಮೂಲಸೌಕರ್ಯ ಒದಗಿಸಬೇಕು ಹಾಗೂ ಪ್ರತಿ ಶಾಲೆಗೊಬ್ಬರು ಪರಿಚಕರನ್ನು ನೇಮಿಸಬೇಕು ಎಂದು ಆಗ್ರಹಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅವರ ಪ್ರಕಾರ ಗುಣಮಟ್ಟ ಶಿಕ್ಷಣ ಮಾತ್ರ ದಲಿತರ ಜೀವನ ಸುಧಾರಣೆ ಮಾಡಬಹುದು. ರಾಜ್ಯ ಸರ್ಕಾರವು ಸರ್ಕಾರಿ ಶಾಲಾ ಮಕ್ಕಳ ಶಿಕ್ಷಣದ ಸುಧಾರಣೆಗೆ ಕನಿಷ್ಠ ಗಮನ ನೀಡದೆ ದೊಡ್ಡ ಪ್ರಮಾಣದಲ್ಲಿ ಖಾಸಗೀಕರಣಕ್ಕೆ ಉತ್ತೇಜಿಸುತ್ತಿದೆ. 80% ಬಡವರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ದೂರಿದರು. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿ ಆಗಲೇಬೇಕು. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿ ಆಗಲೇಬೇಕು. ಶತಪತ್ರವನ್ನು ಬಿಡುಗಡೆ ಮಾಡಬೇಕು. KKRDP ಮತ್ತು ಪ್ರಾದೇಶಿಕ ಶಿಕ್ಷಣ ಆಯುಕ್ತರು 2 ತಿಂಗಳೊಳಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ವರದಿಯನ್ನು ಸಲ್ಲಿಸಬೇಕು. ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು, ಸಮಾಜ ಕಲ್ಯಾಣ ಸಚಿವರು, ಗ್ರಾಮೀಣಾಭಿವೃದ್ಧಿ ಸಚಿವರು, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ಕೆಲವು ತಜ್ಞರು ಶಿಕ್ಷಣ ಒಳಗೊಂಡ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಬೇಕು ಮತ್ತು ಮೇಲ್ವಿಚಾರಣೆ ಮಾಡಿ ಸುಧಾರಣೆ ಕ್ರಮಗಳನ್ನು ಸೂಚಿಸಬೇಕು. ತಮ್ಮ ಸರ್ಕಾರಿ ಬೇಡಿಕೆಗಳನ್ನು ಅನುಷ್ಠಾನ ಮಾಡುವ ಮುಖಾಂತರ ನಮ್ಮ ನಾಡಿನ 80% ಕುಟುಂಬಗಳಿಗೆ ಗೌರವ ಕೊಡುತ್ತೀರೆಂದು ನಂಬುತ್ತೇವೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರು ಅವರು ಸಂವಿಧಾನಿಕ ಹಕ್ಕುಗಳಿಗಾಗಿ ಹೋರಾಟ ಮಾಡಲು ಸಿದ್ಧರಾಗಿದ್ದಾರೆ. ಇವತ್ತು ನಾವು ರಾಯಚೂರು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆ ವತಿಯಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಏನಂತಂದ್ರೆ ನಮ್ಗೆ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶಿಕ್ಷಕರನ್ನ ಪೂರ್ಣಾವಧಿ ಶಿಕ್ಷಕರನ್ನ ಕೊಡಬೇಕು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರ ಕೂಡಲೇ ವ್ಯವಸ್ಥೆ ಮಾಡಬೇಕನ್ನುವಂಥದ್ದು ಒಂದು. ಆಮೇಲೆ ಒಂದು 3 ಶಾಲೆಗಳನ್ನು ತಗೊಂಡ್ಬಿಟ್ಟು ಸರ್ಕಾರ ಅಲ್ಲಿ ವಿಷಯವಾರು ಮತ್ತು ತರಗತಿವಾರು ಶಿಕ್ಷಕರನ್ನ ಆ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕನ್ನುವಂಥದ್ದು ನಮ್ಮ ಉದ್ದೇಶ. ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳು, ಕರೆಂಟ್ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಮತ್ತು ಕೊಠಡಿ ವ್ಯವಸ್ಥೆ ಇರ್ಬೋದು. ಹಾಗೆಯೇ ಈ ಹೆಣ್ಣು ಮಕ್ಕಳಿಗೆ ಪ್ಯಾಡ್ಗಳನ್ನು ಕೂಡ ಸರ್ಕಾರ ನಿಲ್ಲಿಸಿದ ಒಂದು ಪ್ಯಾಡ್ಗಳನ್ನು ಕೂಡ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಇದು ಮಾಡ್ಕೊಳ್ತೀವಿ. ಆಮೇಲೆ ಇನ್ನೊಂದೇನೆಂದರೆ ಶೌಚಾಲಯಗಳನ್ನು ಸ್ವಚ್ಛ ಮಾಡಲಿಕ್ಕೆ ಮಕ್ಕಳಿಗೆ ಮೂಲಕ ಮಾಡಿಸಿದ ಕಾನೂನಾತ್ಮಕ ಉಲ್ಲಂಘನೆ ಆಗ್ತದೆ. ಶಿಕ್ಷಕರ ಮೇಲೆ ಕೇಸ್ಗಳಾಗ್ತವೆ. ಇವತ್ತಿನ ದಿನದಲ್ಲಿ ಅತ್ಯಂತವಾಗಿ ಠೇವಣಿಗಳನ್ನು ಕೂಡ ಕೊಡಬೇಕನ್ನೋದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದೀವಿ. ನಾವು ಈ ಹೋರಾಟವನ್ನು ಇವತ್ತೇ ನಾವು ಪ್ರಾರಂಭ ಮಾಡಿದ್ವಿ. ಕಳೆದ 3-4 ವರ್ಷದಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಪ್ರತಿ ವರ್ಷ ನಾವು ಹೋರಾಟ ಮಾಡಿದ್ರೆ ಸರ್ಕಾರ ನಿರ್ಲಕ್ಷ್ಯ ಧೋರಣೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಇವತ್ತು ನಾವು ನೇರವಾಗಿ ಇವತ್ತು ಮುಖ್ಯಮಂತ್ರಿಗಳಿಗೆ ಜಿಲ್ಲಾ DC ಮುಖಾಂತರ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ತಾಲೂಕಿನ ದೇವಸಗೂರು ಶಕ್ತಿನಗರದ 2ನೇ ಕ್ರಾಸ್ನಿಂದ ಶ್ರೀ ಸೂಗ್ರೇಶ್ವರ ದೇವಸ್ಥಾನದವರೆಗೆ ಸಿಸಿ ರಸ್ತೆ CSR KPCಯ YTPS ಅನುದಾನದ ಅಡಿಯಲ್ಲಿ ರೂಪಾಯಿ 4.65 ಕೋಟಿ ವೆಚ್ಚದಲ್ಲಿ ಮಾಡಿರುವ ಸಂಪೂರ್ಣ ಕಾಮಗಾರಿ ಕಳಪೆಯಾಗಿದ್ದು ಲೋಕೋಪಯೋಗಿ ಇಲಾಖೆಯ ಭ್ರಷ್ಟ ಅಭಿಯಂತರರುಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ವಜಾಗೊಳಿಸಲು ದಲಿತ ಸಂಘರ್ಷಣಾ ಸಮಿತಿ ಒತ್ತಾಯಿಸಿದೆ. ಮೇಲಿನ ವಿಷಯದನ್ವಯ ಭಾರತ ದಲಿತ ಸಮಿತಿ, ಮಹಾಮಾನವತಾವಾದ ರಾಜ್ಯ ಸಮಿತಿ ಮತ್ತು ಶಕ್ತಿನಗರ ಉಳಿಸಿ ಹೋರಾಟ ಸಮಿತಿ ಹಾಗೂ ಪರಿಸರ ವಿಕಾಸ ಪರಿಷತ್ ಆಗ್ರಹಿಸಿದೆ. ಹಿಂದೆ ಸುಮಾರು ವರ್ಷಗಳಿಂದ KPC ಅವರು ಶ್ರೀ ಸೂಗ್ರೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ
1 ಕಿಲೋಮೀಟರ್ ರಸ್ತೆಯನ್ನು ಅಲ್ಪ ಸ್ವಲ್ಪ ಕಾಮಗಾರಿ ಮಾಡಿ ಕೈ ಹೊಳೆದು ಕೊಳುತ್ತಿದ್ದರು. ಇನ್ನ ಸ್ವಲ್ಪ ಘೋಷಣೆ ಹಾಕ್ರಣ ಒಂದು ನಿಮಿಷ ಹಾಕ್ರಿ ಸ್ವಲ್ಪ ಅಧಿಕಾರಿಗಳ ವಜಕ್ಕೆ ಕನಿಷ್ಠ ವೇತನ ಜಾರಿ 4 ಕಾರ್ಮಿಕರ ವಿರೋಧಿ ರದ್ದತಿಗೆ ಆಗ್ರಹಿಸಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜೆಸಿಟಿಯು ಜಂಟಿ ನೇತೃತ್ವದಲ್ಲಿ ಜುಲೈ 9ರಂದು ಕಾರ್ಮಿಕರ ಸಾರ್ವತ್ರಿಕ ಮುಷ್ಕರ ನಡೆಯಲಿದೆ ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾರ್ಮಿಕ ವಿರೋಧಿ 4 ಸಂಹಿತೆಗಳನ್ನು ಜಾರಿ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನು ವಿರೋಧಿಸಿ ಅಖಿಲ ಭಾರತ ಮಟ್ಟದಲ್ಲಿ ಕಾರ್ಮಿಕರು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯ ನೇತೃತ್ವದಲ್ಲಿ ಮುಷ್ಕರವನ್ನು ನಡೆಸಲಿದ್ದಾರೆ. ಅದರಂತೆ ಜಿಲ್ಲೆಯಲ್ಲಿ ಕೂಡ ಕಾರ್ಮಿಕರು ತಮ್ಮ ಕೆಲಸಗಳನ್ನು ಬಂದ್ ಮಾಡಿ ಮುಷ್ಕರದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಮಿಕರನ್ನು ಗುಲಾಮಗಿರಿಗೆ ತಳ್ಳುವ 4 ಕಾರ್ಮಿಕರ ಸಂಹಿತೆ ರದ್ದುಗೊಳಿಸಬೇಕೆಂದು ಆಗ್ರಹಿಸಲಾಗುವುದು ಎಂದರು. 8 ಗಂಟೆ ಕೆಲಸದ ಅವಧಿ, ಕಾಯಂ ಕೆಲಸಕ್ಕೆ ತಕ್ಕ ವೇತನ, ಸುರಕ್ಷತೆ, ಮುಷ್ಕರದ ಹಕ್ಕು, ಸಂಘ ಕಟ್ಟುವ ಹಕ್ಕು ಇನ್ನಿತರ ಹಕ್ಕುಗಳನ್ನು ಇಲ್ಲದಾಗಿಸಿ ಕಾರ್ಮಿಕರನ್ನು ಗುಲಾಮರಾಗಿಸಲು ಕೇಂದ್ರ ಸರ್ಕಾರ ಕಾರ್ಪೊರೇಟರ್ ಬಂಡವಾಳ ಪರ ರೂಪಿಸಿರುವ ಕಾರ್ಮಿಕ ವಿರೋಧಿ 4 ಸಂಹಿತೆಗಳನ್ನು ರದ್ದುಪಡಿಸಬೇಕು. ಇವತ್ತಿನ ಬೆಲೆಗಳಿಗೆ ಅನುಗುಣವಾಗಿ ಎಲ್ಲ ಸಂಘಟಿತ, ಅಸಂಘಟಿತ ಗುತ್ತಿಗೆ ಕಾರ್ಮಿಕರು ಮತ್ತು ಸ್ಕೀಮ್ ನೌಕರರಿಗೂ ರಾಷ್ಟ್ರವ್ಯಾಪ್ತಿ ₹26,000 ಹಾಗೂ ರಾಜ್ಯವ್ಯಾಪ್ತಿ ₹36,000 ಕನಿಷ್ಠ ವೇತನ ನಿಗದಿಪಡಿಸಬೇಕು. ಗುತ್ತಿಗೆ, ಹೊರ ಗುತ್ತಿಗೆ, ನಿಗದಿತ ಅವಧಿಯ ಉದ್ಯೋಗ, ಅಪ್ರೆಂಟಿಸ್, ಟ್ರೈನಿ ಮುಂತಾದ ಹೆಸರಿನಲ್ಲಿ ಕಾರ್ಮಿಕರ ನೇಮಕ ನಿಲ್ಲಿಸಬೇಕು ಹಾಗೂ ಗುತ್ತಿಗೆ ಮುಂತಾದ ಕಾರ್ಮಿಕರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿ ಮಾಡಬೇಕು ಎಂದು ಆಗ್ರಹಿಸಲಾಗುವುದು ಎಂದರು. ಪ್ರತಿಭಟನೆಗಳನ್ನ ಮತ್ತೆ ಇದನ್ನೆಲ್ಲ ಚಳವಳಿಗಳನ್ನ ಮಾಡಿ ಈಗ ಒಂದು ರೀತಿಯ ಗಮನ ಸೆಳೆಯಲಾಗಿದೆ. ಒಂದು ಪ್ರಮುಖವಾಗಿ 4 ಕಾರ್ಮಿಕ ಲೇಬರ್ ಕೋಡ್ಗಳನ್ನ ವಾಪಸ್ ಪಡಿಬೇಕು. ಆ ಲೇಬರ್ ಕೋಡ್ಗಳು ಏನಂತಂದ್ರೆ ಕಾರ್ಮಿಕರ ಎಲ್ಲ ರೀತಿಯ ಹಕ್ಕುಗಳನ್ನ ಗಮನ ಮಾಡ್ತವೆ ಮತ್ತು ಎಲ್ಲ ರೀತಿಯ ಇದೆ ಏನಂದ್ರೆ ಇವತ್ತು ಅವರು ಫ್ಯಾಕ್ಟರಿಗಳಲ್ಲಿ ಮತ್ತು ಬೇರೆ ಬೇರೆ ತಮ್ಮ ಮನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ತಮ್ಮ ಯಾವುದೇ ಬೇಕು ಬೇಡಿಕೆಗಳನ್ನ ಕೇಳಬಂದು ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಏಕೆಂದರೆ ಕೆಲಸ ಮಾಡೋದು ಇಲ್ಲಾಂದ್ರೆ ಹೋಗೋದು ಅಂತಕ್ಕಂಥ ಒಂದು ಹುನ್ನಾರ ಲೇಬರ್ ಕೋಡ್ಗಳಿದೆ. ಆಮೇಲೆ ಸಂವಿಧಾನಾತ್ಮಕವಾಗಿ ನಮಗೇನು ಹಕ್ಕುಗಳು ಮತ್ತು ಇದೇನು ಕೊಟ್ಟಿದ್ದಾರೆ ಅದನ್ನ ಲೇಬರ್ ಕೋಡ್ಗಳು ಜಾರಿ ಮಾಡೋದ್ರಿಂದ ಅದನ್ನ ಕಾರ್ಮಿಕರು ಪಡ್ಕೊಳ್ಳಿಕ್ಕಾಗೋದಿಲ್ಲ. ಮತ್ತು ಯಾವುದೇ ರೀತಿಯ ಈಗ 100ಕ್ಕಿಂತ ಕಡಿಮೆ ಇರ್ತಕ್ಕಂಥ ಕಾರ್ಮಿಕರು ಯಾವಾಗ ಬೇಕಾದವರು ಬೇಕಾದಾಗ ತೆಗಿಬೋದಾದಂಥ ಒಂದು ಇದನ್ನು ಕೂಡ ಅದರಲ್ಲಿ ಅಡಕ ಮಾಡಿದ್ದಾರೆ. ಹೀಗಾಗಿ ಆ ಲೇಬರ್ ಕೋಡ್ಗಳು ಹೋಗಬೇಕು. ಮತ್ತೆ ಪ್ರಮುಖವಾಗಿ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಬೆಲೆ ಏರಿಕೆ ನೀತಿ ವಾಪಸ್ ಆಗಬೇಕು. ಮತ್ತೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಏನು 8 ತಾಸು ಕೆಲಸದ ಹೆಚ್ಚಳವನ್ನು ಮಾಡಿದೆ ಅದನ್ನು ಕೂಡ ವಾಪಸ್ ಪಡಿಬೇಕು ಅನ್ನೋಂಥ ವಿಚಾರವಾಗಿ ಕೂಡ ನಾವು ಈ ಒಂದು ಮುಷ್ಕರದಲ್ಲಿ ಇದು ಮಾಡ್ತೀವಿ, ಆಗ್ರಹ ಪಡಿಸ್ತಾ ಇದ್ದೀವಿ. ಮತ್ತೆ ಈಗ ಸ್ಕೀಮ್ ವರ್ಕರ್ಗೆ ₹26,000 ರಾಜ್ಯವ್ಯಾಪಿಯಾಗಿ ಇದು ಮಾಡೋದು ಮತ್ತು ₹36,000 ದೇಶವ್ಯಾಪಿಯಾಗಿ ಕನಿಷ್ಠ ವೇತನ ಕೊಡಬೇಕು. ಎಲ್ಲ ರೀತಿಯ ಸ್ಕೀಮ್ ನೌಕರರಿಗೆ ಉದ್ಯೋಗ ಭದ್ರತೆಯನ್ನು ಕೊಡಬೇಕು. ಅಸಂಘಟಿತ ಕಾರ್ಮಿಕರಿಗೆ ಏನಿವತ್ತು ಯಾವುದೇ ರೀತಿಯವರಿಗೆ ಅಸಂಘಟಿತ ಕಾರ್ಮಿಕರಿಗೆ ಭದ್ರತೆ ಇಲ್ಲ, ಅವರಿಗೆ ಕೂಡ ಪಿಂಚಣಿ, PF ಇವೆಲ್ಲವನ್ನ ಕೂಡ ಲಾಗು ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ನಾವು
ಈ ಜುಲೈ 9 ಅಖಿಲ ಭಾರತ ಮುಷ್ಕರದಲ್ಲಿ ದೊಡ್ಡ ರೀತಿಯಲ್ಲಿ ಕಾರ್ಮಿಕರು ಅದನ್ನ ಧ್ವನಿ ಎತ್ತಾ ಇದ್ವಿ. ಮತ್ತು ಇನ್ನೊಂದು ಪ್ರಮುಖವಾಗಿ ಅಂತ ಹೇಳಿದ್ರೆ, ನಾವು ಹಿಂದೆನೂ ಕೂಡ ಲೇಬರ್ ಕೋಡ್ಗಳು ವಾಪಸ್ ಆಗಬೇಕು ಅಂದರೆ ದೊಡ್ಡ ರೀತಿಯಲ್ಲಿ ಹೋದ ವರ್ಷ ಕೂಡ ಕೋವಿಡ್ ಸಂದರ್ಭದಲ್ಲಿ ಮುಷ್ಕರ ಮಾಡಿದ್ರು ಕೂಡ ಸರ್ಕಾರ, ಕೇಂದ್ರ ಕಾರ್ಮಿಕ ಸಂಘಟನೆಗಳು ಯಾವುದೇ ರೀತಿಯ ಇದನ್ನ ಪರಿಗಣನೆ ತಗೊಳ್ಳಾರದೆ ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿ ಜಾರಿ ಮಾಡಿದ್ರು. ನಾವು ಹೇಳಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ನಿಮಗೆಲ್ಲ ತಿಳಿದಿದೆ, ಕಳೆದ ಅನೇಕ ವರ್ಷಗಳಿಂದ ಈ ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣದ ನಂತರದಿಂದ ನಾವೇನು ಈ ಒಂದು ಜಂಟಿಯಾಗಿ ಕಾರ್ಮಿಕ ಸಂಘಟನೆಗಳು ಹೋರಾಟ ಮಾಡ್ತಾ ಬಂದಿದ್ದೀವಿ. ಸೊ ಈಗ ಈ ಒಂದು ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ನಡೀತಕ್ಕಂಥದ್ದು ಒಂದು ಅಖಿಲ ಭಾರತ ಮಟ್ಟದ ಒಂದು 17ನೇ ಮುಷ್ಕರ. ಈ ಸಂದರ್ಭದಲ್ಲಿ ನಾವು ಆಗ್ರಹ ಪಡಿಸ್ತಕ್ಕಂಥದ್ದು ಏನಂತಂದರೆ, ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಇವತ್ತು ದೇಶದ ದೊಡ್ಡ ದೊಡ್ಡ ಕೈಗಾರಿಕಾ ಪತಿಗಳಿಗೆ ಮಣೆ ಹಾಕಿ ಅವ್ರ ಪರವಾಗಿರ್ತಕ್ಕಂಥ ನೀತಿಗಳನ್ನು ಅನುಸರ್ತಕ್ಕಂಥದ್ದು ಜಗಜ್ಜಾಹಿರ. ದೇಶದ ಸಂಪನ್ಮೂಲಗಳನ್ನು ಎಲ್ಲ ರೀತಿಯಿಂದಲೂ ಕೂಡ ಖಾಸಗಿ ಕಂಪನಿಗಳಿಗೆ, ಆಮೇಲೆ ದೊಡ್ಡ ದೊಡ್ಡ ಬಂಡವಾಳಗಾರರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಸೊ ದೇಶದ ದುಡಿಯೋ ಜನರು ತೆರಿಗೆ ಕಟ್ಟಿ ಸಂಸ್ಥೆಗಳನ್ನು ಬೆಳೆಸ್ತಿರ್ತಕ್ಕಂಥ ಸಾರ್ವಜನಿಕ ಉದ್ದಿಮೆಗಳನ್ನ ಎಲ್ಲವನ್ನು ಕೂಡ ಸಾರಾಸಟ್ಟಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಅದು ವಿದ್ಯುತ್ ವಲಯ ಇರ್ಬೋದು, ಈಗ ಇತ್ತೀಚೆಗೆ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಕ್ಕಂಥದ್ದು ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ಈಗಾಗಲೇ ಖಾಸಗೀಕರಿಸಿಯಾಗಿದೆ. ಈಗ ಸರಬರಾಜು ಕ್ಷೇತ್ರಕ್ಕೆ ಆಗ್ತಾ ಇದೆ. ನಮ್ಮ ರಾಜ್ಯದ KPTCL, ಜೆಸ್ಕಾಂ ಅಂತವರು ಕೂಡ ಮುಂದೆ ಕೂತು ಬರುತ್ತೆ. ಈಗ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯ ಸರ್ಕಾರ ಇಲ್ಲ ಖಾಸಗೀಕರಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಖಾಸಗೀಕರಣದ ಎಲ್ಲ ವಿನ್ಯಾಸ ಕೂಡ ತಯಾರಾಗಿದೆ. ಜಿಲ್ಲಾ ವಾಲ್ಮೀಕ ಸಮಾಜದ ವತಿಯಿಂದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ದಿನಾಂಕ 13ರಂದು ನಗರದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಲಿದೆ ಎಂದು ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ಆಸ್ಕಳ್ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. SSLC ಮತ್ತು PUCಯಲ್ಲಿ 90% ಅಧಿಕ ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳನ್ನು ಗುರುತಿಸಿ ಶೈಕ್ಷಣಿಕವಾಗಿ ಪ್ರೋತ್ಸಾಹಿಸುವ ಸಲುವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲ ಮುಖಂಡರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ದಿನಾಂಕ 10ರಂದು ಮೂಲ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನ, ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸುವುದಿಲ್ಲ ಎಂದರು. ಹೆಚ್ಚಿನ ಮಾಹಿತಿಗಾಗಿ ಮಂಜು ನಾಯಕ ದದ್ದಲ್, ರವಿಕುಮಾರ್ ನಾಯಕ ಸಂಪರ್ಕಿಸಬಹುದು ಎಂದರು. ನಮಸ್ಕಾರ. ರಾಯಚೂರು ಜಿಲ್ಲೆಯ ವಾಲ್ಮೀಕಿ ನಾಯಕರ ಸಮಾಜದ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುವಂತೆ ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜದ ರಾಯಚೂರು ವತಿಯಿಂದ ದಿನಾಂಕ 13/7/2025 ಕೃಷಿ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ರಾಯಚೂರಿನಲ್ಲಿ SSLC ಪಾಸಾದಂತಹ ವಿದ್ಯಾರ್ಥಿಗಳಿಗೆ 85% ಅಂಕ ಪಡೆದವರಿಗೆ ಹಾಗೂ PUC 90% ಅಂಕ ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ, ವಾಲ್ಮೀಕಿ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು 2024-2025 ಸಾಲಿನ ತೇರ್ಗಡೆಗೊಂಡ ವಿದ್ಯಾರ್ಥಿಗಳಿಗೆ ದೃಢೀಕೃತ ಜಾತಿ ಮತ್ತು ಅಂಕಪಟ್ಟಿ ಹಾಗೂ ಒಂದು ಭಾವಚಿತ್ರದೊಂದಿಗೆ ಕೊನೆಯ ದಿನಾಂಕ 10/7/2025 ಈ ಕೆಳಗೆ ಸೂಚಿಸಿದ ಆಯಾ ತಾಲೂಕಾ ವ್ಯಕ್ತಿಗಳಿಗೆ ಸಂಪರ್ಕಿಸಿ ದಾಖಲಾತಿಗಳನ್ನು ನೀಡಿ ನೋಂದಾಯಿಸಿಕೊಳ್ಳತಕ್ಕದ್ದು. ಮೊದಲಿಗೆ ರಾಯಚೂರು ತಾಲೂಕಿನ ರವಿಕುಮಾರ್ ನಾಯ್ಕ್ ಅಸ್ಕಿಯರು, ಇವರ ಫೋನ್ ನಂಬರು 935824919. ಇದು ರವಿಕುಮಾರ್ ಅಸ್ಕಾರ್ ಅವರು. ಸರಿ. ಮಂಜುನಾಥ್ ನಾಯ್ಕ್ ದದ್ದರು, ಇವರು ರಾಯಚೂರು ತಾಲೂಕಿನಲ್ಲೇ ಉಸ್ತುವಾರಿ ನೋಡ್ಕೊಂಡಿದ್ದಾರೆ. ಹಾಗೂ ಮಾನ್ವಿ ತಾಲೂಕಿನ ಗೋಪಾಲ್ ನಾಯಕ್ ಹಾಗೂ ಸಿರುವಾರ್ ತಾಲೂಕಿನ ತಿಮ್ಮಣ್ಣ ನಾಯಕ್, ಸಿಂಧನೂರು ತಾಲೂಕಿನ ಭೀಮರಾಯ ನಾಯಕ್, ದೇವದುರ್ಗ ತಾಲೂಕಿನ ಬಸವರಾಜ್
ಚಿಂಚೋಳಿ ಹಾಗೂ ಲಿಂಗಸೂರು ತಾಲೂಕಿನ ವಿನಯ್ ಕುಮಾರ್. ಕಾರ್ಯಕ್ರಮಕ್ಕೆ ಸಮಾಜದ ಜಿಲ್ಲೆಯ ಪತ್ರಕರ್ತರಾದ ಭೀಮರಾವ್ ಅವರ ನಿರ್ದೇಶನ ಹೆಬ್ಬುಲಿ ಕಟ್ ಚಿತ್ರ ದಿನಾಂಕ 4ರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಎಂದು ವಕೀಲರಾದ ಶಿವಕುಮಾರ್ ಮ್ಯಾಗಳಮನಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗ್ರಾಮೀಣ ಸೊಗಡು ಹಾಗೂ ಸಾಮಾಜಿಕ ಸಮಸ್ಯೆಗಳನ್ನು ಇಟ್ಟುಕೊಂಡು ಸಿನಿಮಾ ಚಿತ್ರೀಕರಿಸಲಾಗಿದೆ. ಈಗಾಗಲೇ ಸಿನಿಮಾ ಟ್ರೈಲರ್ ಭಾರೀ ಸದ್ದು ಮಾಡಿದೆ, ಪ್ರೇಕ್ಷಕರ ಮೆಚ್ಚುಗೆಗೆ ಪಡೆದುಕೊಂಡಿದೆ ಎಂದರು. ಸಮಾಜದಲ್ಲಿ ನಡೆಯುವ ಘಟನೆ ಆಧರಿಸಿ ಮೇಲೆ ಸಿನಿಮಾ ಮೂಡಿಬಂದಿದೆ. ಸಿನಿಮಾದಲ್ಲಿ ಜಾತಿ ತಾರತಮ್ಯ, ಅಸಮಾನತೆ, ಕೋಮುವಾದ, ಸಾಮರಸ್ಯ, ಸಾಮಾನ್ಯ ಕುಟುಂಬದ ವ್ಯಕ್ತಿಯ ಕನಸುಗಳು, ಅದಕ್ಕೆ ಸಮಾಜ ಸ್ಪಂದಿಸುವ ರೀತಿ, ಪ್ರೇಮ ಮತ್ತು ಬಾಂಧವಾತ್ಮಕ ಕಥೆಯನ್ನು ಒಳಗೊಂಡಿದೆ. ಈ ಸಿನಿಮಾದಲ್ಲಿ ಜಿಲ್ಲೆಯ ಹಲವು ಕಲಾವಿದರು, ತಂತ್ರಜ್ಞರು ಹಾಗೂ ಹೊಸ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಜಿಲ್ಲೆಯ ಪತ್ರಕರ್ತರು, ನಿರ್ದೇಶಕರಾದ ಪಿ ಭೀಮರಾವ್ ನಿರ್ದೇಶನದಲ್ಲಿ ತೆರೆ ಕಾಣುವ ಸಿನಿಮಾವನ್ನು ಪ್ರತಿಯೊಬ್ಬ ಸಿನಿ ಪ್ರೇಕ್ಷಕರು ವೀಕ್ಷಣೆ ಮಾಡುವ ಪ್ರೋತ್ಸಾಹಿಸಬೇಕು ಎಂದು ಅವರು ಕೋರಿದರು. ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಸೊ ಅದಕ್ಕೆ ಮುಂದುವರೆದ ಭಾಗವಾಗಿ ನಮ್ಮ ಈ ಭಾಗದ ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವಂತಹ ಅನೇಕ ಜನಸಾಮಾನ್ಯರ ಸಾಮಾನ್ಯವಾದ ವಿಷಯಗಳನ್ನು ಇಟ್ಟುಕೊಂಡು ಮತ್ತು ಹೆಬ್ಬುಲಿ ಕಟ್ ಅಂತಕ್ಕಂಥ ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಇದರ ವಿಶೇಷತೆ ಏನಪ್ಪ ಅಂದರೆ, ಈ ಸಿನಿಮಾ ಕ್ಷೇತ್ರ ಅಂದರೆ ಬಹುತೇಕ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚು ಚಿತ್ರೀಕರಣ ಆಗ್ತವೆ. ಅದರ ಜೊತೆಗೇ ಹೆಚ್ಚೆಚ್ಚು ಚಲನಚಿತ್ರ ನಟರು ಅಥವಾ ಕಲಾವಿದರು ಎಲ್ಲರೂ ಕೂಡ ಯಥೇಚ್ಛವಾಗಿ ದಕ್ಷಿಣ ಕರ್ನಾಟಕದ ಭಾಗದವರು, ವಿಶೇಷವಾಗಿ ಮಂಡ್ಯ, ಮೈಸೂರು, ಮಂಗಳೂರು, ಬೆಂಗಳೂರು ಭಾಗದವರು. ಸೊ ಇದರ ಮಧ್ಯೆಯೂ ಕೂಡ ಉತ್ತರ ಕರ್ನಾಟಕದಲ್ಲಿ ಕೂಡ ಅನೇಕ ರಂಗಕರ್ಮಿಗಳು, ರಂಗಭೂಮಿ ಕಲಾವಿದರು, ಸಿನಿ ಪ್ರಿಯರು ಮತ್ತು ನಟರು ಕೂಡ ಇದ್ದಾರೆ ಅನ್ನುವಂಥದ್ದನ್ನು ಇವತ್ತು ಚಲನಚಿತ್ರದ ಒಂದು ರಂಗದಲ್ಲಿ ಗುರುತಿಸುವಂಥ ಪ್ರಯತ್ನವನ್ನು ಮಾಡಿದೆ. ವಿಶೇಷವಾಗಿ ಇದು ಒಂದು ಸಮಾಜದಲ್ಲಿ ನಡೆಯುವಂತಹ ಒಂದು ಜಾತಿ ತಾರತಮ್ಯ, ಅಸ್ಪೃಶ್ಯತೆ, ಕೋಮು ಸಾಮರಸ್ಯ, ಕೋಮುವಾದ ಅದೆಲ್ಲದಕ್ಕೂ ಕೂಡ ಮಿಗಿಲಾಗಿ ಒಂದು ಗ್ರಾಮೀಣ ಸೊಗಡಿನ ಚಿತ್ರ ಇದಾಗಿದೆ. ಚಲನಚಿತ್ರ ತಂಡ ಈ ಹಿಂದೆ ಕೂಡ ನಿಮ್ಮ ಮುಂದೆ ಸುದ್ದಿಗೋಷ್ಠಿಯನ್ನು ಮಾಡಿದೆ. ನಾವು ಸಿನಿ ಪ್ರಿಯರಾಗಿ, ಪ್ರೇಕ್ಷಕರಾಗಿ, ಈ ಭಾಗದವರಾಗಿ ಈ ಚಲನಚಿತ್ರವನ್ನು ಗೆಲ್ಲಿಸಬೇಕು. ವಿಶೇಷವಾಗಿ ನಮ್ಮ ಭಾಗದ ಪ್ರತಿಭೆಗಳನ್ನು ನಾವು ಪ್ರೋತ್ಸಾಹಿಸಬೇಕು ಅಂತೇಳಿ ಇವತ್ತು ರಾಯಚೂರು ಜಿಲ್ಲೆ ಸೇರಿ ರಾಜ್ಯದ ಎಲ್ಲ ಸಿನಿ ಪ್ರೇಕ್ಷಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇದರಲ್ಲಿ ಅಭಿನಯಿಸುವಂಥ ನಟರು ಕೂಡ ಬಹುತೇಕ ನಮ್ಮದೇ ಭಾಗದಲ್ಲಿದ್ದಾರೆ. ಮತ್ತೆ ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡಿರುವಂಥವರು ಕೂಡ ನಮ್ಮದೇ ಭಾಗದವರು, ನಿರ್ದೇಶಕರು ಕೂಡ ನಮ್ಮದೇ ಭಾಗದವರು, ಅನೇಕ ಕಲಾವಿದರು ಕೂಡ ನಮ್ಮದೇ ಭಾಗದಲ್ಲಿರೋ ಕಾರಣ ಮತ್ತೆ ವಿಶೇಷವಾಗಿ ಈಗ ಮೊದಲನೇ ಚಿತ್ರ ಆಗಿದೆ ಅವರದು. ನಾವು ಪ್ರಾರಂಭದಲ್ಲೇ ಅವರಿಗೆ ಕೈ ಹಿಡಿದ್ರೆ ಮುಂದೆ ಇಂತಹ ಚಿತ್ರಗಳು ಬರಲಿಕ್ಕೆ ಇನ್ನಷ್ಟು ಅನುಕೂಲಗಳಾಗ್ತದೆ ಅನ್ನುವಂತಹ ಸದುದ್ದೇಶದಿಂದ ಇವತ್ತು ನಾವು ಆ ಚಲನಚಿತ್ರವನ್ನು ಜನ ಹೆಚ್ಚೆಚ್ಚು ಏನು ಜುಲೈ 4ನೇ ತಾರೀಕು ನಾಡಿದ್ದು ಶುಕ್ರವಾರ ಬಿಡುಗಡೆ ಆಗ್ತಾ ಇದೆ, ಆ ಚಲನಚಿತ್ರವನ್ನು ವೀಕ್ಷಣೆ ಮಾಡುವ ಮೂಲಕ ಒಂದು ಸಂದೇಶವನ್ನು ಸ್ವೀಕರಿಸಬೇಕು. ಮತ್ತೆ ನಂತರದ ಸಿನಿಮಾಕ್ಕೆ ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 4ರಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಅವರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಎಂಎಲ್ಎಡಿಪಿ ಅನುದಾನದಲ್ಲಿ ರೂಪಾಯಿ 5 ಲಕ್ಷ ಹಾಗೂ ಕೆಕೆಆರ್ಡಿಬಿ ವತಿಯಿಂದ ರೂಪಾಯಿ 25 ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಹೈಟೆಕ್ ಅಡುಗೆ ಕೋಣೆ, ಹೊಸ ಅಂಗನವಾಡಿ ಕಟ್ಟಡ ಹಾಗೂ ಸಿಸಿ ರಸ್ತೆಗಳ ನಿರ್ಮಾಣ ಕಾಮಗಾರಿಗಳಿಗೆ ಮಂಗಳವಾರದಂದು ಶಿಲಾನ್ಯಾಸ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿಸಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಅವರು ಅಡಿಗಲ್ಲು ಸ್ಥಾಪನೆ ಮಾಡಿ ಮಾತನಾಡುತ್ತಾ, ನನ್ನ ಆದ್ಯತೆ ಗ್ರಾಮ ಮತ್ತು ನಗರ ಪ್ರದೇಶಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿಯಾಗಿದ್ದು, ಈ ದಿಕ್ಕಿನಲ್ಲಿ ನಿರಂತರ ಪ್ರಯತ್ನ ವಹಿಸುತ್ತಿದ್ದೇನೆ. ಶಾಲಾ ಮಕ್ಕಳಿಗೆ ಶುದ್ಧತೆಯಿಂದ ಕೂಡಿದ ಪೋಷಕಾಹಾರ ಒದಗಿಸುವುದು ನಮ್ಮ ಎಲ್ಲರ ಜವಾಬ್ದಾರಿಯಾಗಿದೆ. ಅಂಗನವಾಡಿ ಕೇಂದ್ರಗಳು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಅಭಿವೃದ್ಧಿಗೆ ಬಹುಮುಖ್ಯ ಕೇಂದ್ರಗಳಾಗಿವೆ. ಉತ್ತಮ ಭವಿಷ್ಯದ ಕಟ್ಟಡಕ್ಕೆ ನೂರಾರು ಮಕ್ಕಳು ಆಶ್ರಿತರಾಗಿರುವ ಈ ವ್ಯವಸ್ಥೆಗೆ ಉತ್ತಮ ಸೌಕರ್ಯಗಳ ನಿರ್ಮಾಣ ಅವಶ್ಯಕವಾಗಿದೆ.
ರಸ್ತೆಗಳು ನಾಗರಿಕರ ದಿನನಿತ್ಯದ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದ ಕ್ಷೇತ್ರವಾಗಿವೆ ಎಂದು ಹೇಳಿದರು. ಈ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಪಕ್ಷದ ಪದಾಧಿಕಾರಿಗಳು, ಮಹಿಳೆಯರು ಮತ್ತು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ವೈಭವ ತಂದುಕೊಟ್ಟರು. ವಾರ್ಡ್ ನಿವಾಸಿಗಳು ಹಾಗೂ ಸ್ಥಳೀಯವರು ಶಾಸಕರ ಈ ಅಭಿವೃದ್ಧಿ ಯೋಜನೆಗಳ ಪ್ರತಿಯೊಬ್ಬರು ಪ್ರಶಂಸಿಸಿದರು. शान्ताकारं रत्नाभं सुरेशं विश्वाकारं मेघवर्णं शुभाङ्गं लक्ष्मीकान्तं कमलनयनं योगज्ञानगम्यं पुण्डरीविष्टं भयं सर्वलोकैकनाथं समग्रेण ಅಣ್ಣ ಸರ್ ಒಳಗೆ ಹೋಗ್ರಿ ಅಣ್ಣ ಇಲ್ಲಿ ನೋಡಿ ಇಷ್ಟಪಣ सर हमारा उर्दू है हिंदी में बोलना अष्टे ओके ओके अप्पा हेलो हां इधर दो अबे लगे नुकसान लो सर फट सर मुरली का सुना सर ಮಾಡಲ ಮಾಡಿ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ವಾರ್ಡ್ ನಂಬರ್ 4 ಇಂದಿರಾನಗರದ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಹಿನ್ನೆಲೆಯಲ್ಲಿ ನಾವು ಸಿಸಿ ರಸ್ತೆ, ಶಾಲೆಯಲ್ಲಿ ಶೌಚಾಲಯ, ಅಡಿಗೆ ಕೋಣೆ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ದೃಷ್ಟಿಯಿಂದ 30 ಲಕ್ಷ ರೂಪಾಯಿಗಳ ಅನುದಾನವನ್ನು ಈ ವಾರ್ಡಿಗೆ ನಾವು ಒದಗಿಸಿದ್ದೇವೆ. ಇಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸಬೇಕು ಮತ್ತು ಯಾವತ್ತೂ ಕೂಡ ಈ ಭಾಗ ನಮಗೆ ಭಾಳ ಬೆಂಬಲವಾಗಿ ಇರುವ ಕಾರಣದಿಂದ ಈ ಒಂದು ಪ್ರಥಮ ವರ್ಷದಲ್ಲಿ 30 ಲಕ್ಷ ರೂಪಾಯಿಗಳ ಅನುದಾನವನ್ನು ನೀಡಿದ್ದೇವೆ. ಜನರಿಗೆ ಇದರ ಅನುಕೂಲ ಆಗಬೇಕು, ಜನರು ಇಲ್ಲಿ ಈ ಭಾಗದಲ್ಲಿ ಎಲ್ಲ ಸೌಕರ್ಯಗಳು ಒದಗಿಸಬೇಕು ಮತ್ತು ಕಾಮಗಾರಿಯನ್ನು ಭಾಳ ಸರಿಯಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಬೇಕು, ಪಾರದರ್ಶಕವಾಗಿರಬೇಕು, ಜನರು ಕೂಡ ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು ಎನ್ನುವಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶಿವಪ್ರಕಾಶ್ ಪಾಟೀಲ್ ಅವರು ತಮ್ಮ ಡಿಸ್ಕ್ರಿಷನರಿ ಪವರ್ಸ್ನಲ್ಲಿ ಈ ಒಂದು ಅನುದಾನವನ್ನು ನಮಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ನಾನು ಸಮಸ್ತ ವಾರ್ಡ್ ನಂಬರ್ 4 ಮತ್ತು ಈ ಭಾಗದ ನಮ್ಮ ಮುಖಂಡರಾದಂಥ ಈಶಪ್ಪ ಅವರೆಲ್ಲ ಬೆಂಬಲಿಗರ ವತಿಯಿಂದ ಅವರಿಗೆ ಪೂರ್ವಕವಾದ ಧನ್ಯವಾದಗಳನ್ನು ಈ ದಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರು ಹಾಗೂ ನೂತನ ಪರಿಷತ್ ಸದಸ್ಯರಾದ ಅಣ್ಣನವರಾದ ವಸಂತಕುಮಾರ್ ಅಣ್ಣನವರ ಅನುದಾನದಲ್ಲಿ ವಾರ್ಡ್ ನಂಬರ್ 4 ನಮ್ಮ ಬಡಾವಣೆಯಲ್ಲಿ ಬಂದು ಸರಿಸುಮಾರು 30 ಲಕ್ಷ ರೂಪಾಯಿ ಅನುದಾನವನ್ನು 10 ಲಕ್ಷ CC ರಸ್ತೆಗೆ, 15 ಲಕ್ಷ ಹೈಟೆಕ್ ಅಡಿಗೆ ಕೋಣೆ ಮತ್ತು 5 ಲಕ್ಷ ಅಂಗನವಾಡಿ ಕೇಂದ್ರಕ್ಕಾಗಿ ನಮಗೆ ಅವರು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ನಮಗೆ ಸಾಕಾರ ಮಾಡಿರುತ್ತಾರೆ. ನನ್ನ ಭಾಗದ ಇಂದಿರಾನಗರ ಜನರ ಪರವಾಗಿ ಮತ್ತು ವಾರ್ಡ್ ನಂಬರ್ 4 ಜನರ ಪರವಾಗಿ ಮೊದಲನೇದಾಗಿ ತುಂಬ ಹೃದಯಪೂರ್ವಕವಾಗಿ ಅವರಿಗೆ ನಮಸ್ಕಾರಗಳನ್ನು ಅದೇ ರೀತಿ ಮುಂಬರುವ ದಿನಗಳಲ್ಲಿ ನಮ್ಮ ಅಣ್ಣನು ಒಂದೇ ವರ್ಷ ಆಗಿ ಸದಸ್ಯರಾಗಿ ಇನ್ನೂ 5 ವರ್ಷ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಅವರು ಕಾರ್ಯನಿರ್ವಹಿಸ್ತಾರೆ. ನಮ್ಮ ಬಡಾವಣೆಯಿಂದ ನಮ್ಮ ವಾರ್ಡಿನ ಪರವಾಗಿ ನಾನು ಕೈ ಮುಗಿದವರು ವಿನಂತಿಸಿಕೊಳ್ಳುತ್ತೇನೆ. ಹಂತವಾಗಿ ನಮ್ಮ ಬಡಾವಣೆಗೆ, ನಮ್ಮ ವಾರ್ಡಿಗೆ ಸರಿಸುಮಾರು ವಾರ್ಡಿಗೆ ವರ್ಷದಂತೆ ಸ್ವಲ್ಪ ನಮಗೆ ಅನುದಾನ ಕೊಟ್ಟು ನಮ್ಮ ವಾರ್ಡಿನ ಅಭಿವೃದ್ಧಿಗೆ ತಾವು ಕಾಳಜಿ ವಹಿಸಬೇಕು. ನಿಮ್ಮ ಆಶೀರ್ವಾದ ನಮ್ಮ